ಎಲ್ಲರಿಗೂ ನಮಸ್ಕಾರ. ಇದು ಮಂಗಳೂರಿನಿಂದ 12 ಕಿಲೋಮೀಟರ್ ದೂರದಲ್ಲಿರುವಂತಹ ಸುರತ್ಕಲ್ನ NADK ಬೀಚ್ನಲ್ಲಿರುವಂತಹ ಲೈಟ್ ಹೌಸ್ ಇದು. ಹಡಗುಗಳಿಗೆ ಮಾರ್ಗದರ್ಶನ ನೀಡುವುದರಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಜೊತೆಗೆ ಈ ಒಂದು ಲೈಟ್ ಹೌಸ್ಗೆ ಸಾರ್ವಜನಿಕರಿಗೆ ಕೂಡ ಪ್ರವೇಶವನ್ನು ನೀಡಲಾಗಿದೆ. ಈ ಒಂದು ಲೈಟ್ ಹೌಸ್ನ ಮೂಲಕ ಕಡಲಿನ ವಿಹಂಗಮ ನೋಟವನ್ನು ನಾವು ಕಾಣಬಹುದು. ಇಲ್ಲಿ ದೊಡ್ಡವರಿಗೆ 10 ರೂಪಾಯಿ, 5 ವರ್ಷಕ್ಕಿಂತ ಸಣ್ಣ ಮಕ್ಕಳಿಗೆ 3 ರೂಪಾಯಿ ಹಾಗೂ ವಿದೇಶಿಯರಿಗೆ 20 ರೂಪಾಯಿಯ ಶುಲ್ಕವನ್ನು ವಿಧಿಸಲಾಗಿರುವಂಥದ್ದು. ಇದೊಂದು ಲೈಟ್ ಹೌಸ್ 141 ಅಡಿಗಳಷ್ಟು ಎತ್ತರವನ್ನು ಹೊಂದಿದೆ. ಲೈಟ್ ಹೌಸ್ನ ಮೆಟ್ಟಿಲುಗಳನ್ನು ಏರಿಕೊಂಡು ಮೇಲ್ಭಾಗಕ್ಕೆ ಹೋದಾಗ ಏಣಿ ಇದೆ. ಏಣಿಯನ್ನು ಹತ್ತಿಕೊಂಡು ಲೈಟ್ ಹೌಸ್ನ ತುದಿಗೆ ತಲುಪಬಹುದು. ಇಲ್ಲಿ ತಲುಪಿದ ಮೇಲೆ ಕಾಣುವ ದೃಶ್ಯವಂತೂ ನಿಜಕ್ಕೂ ಅದ್ಭುತವಾಗಿರುವಂಥದ್ದು. ಇಲ್ಲಿ ಕಡಲ ಕಿನಾರೆಯ ವಿಹಂಗಮ ನೋಟವನ್ನು ಕಾಣಬಹುದು. ಜೊತೆಗೆ ಸುತ್ತಲಿನ ಹಸಿರು ತುಂಬಿದ ಪರಿಸರದ ಸೌಂದರ್ಯವನ್ನು ಸವಿಯಬಹುದು. ಅದೇ ರೀತಿ ಈ ಒಂದು ಲೈಟ್ ಹೌಸ್ 1972ರಲ್ಲಿ ನಿರ್ಮಾಣಗೊಂಡಿರುವಂಥದ್ದು. ಸುಮಾರು 52 ವರ್ಷ ಹಳೆಯ ಲೈಟ್ ಹೌಸ್ ಇದಾಗಿದೆ. ಆವಾಗ ಪ್ಯಾರಿಸ್ನಿಂದ ತಂದಂತಹ ಯಂತ್ರಗಳನ್ನು ಇದಕ್ಕೆ ಅಳವಡಿಸಲಾಗಿತ್ತು. ಆಮೇಲೆ ಅವುಗಳನ್ನು ಅಪ್ಡೇಟ್ ಕೂಡ ಮಾಡಲಾಗಿರುವಂಥದ್ದು. ಈಗಲೂ ಕೂಡ ವರ್ಕಿಂಗ್ ಕಂಡೀಷನಲ್ಲಿರುವಂತಹ ಲೈಟ್ ಹೌಸ್ ಇದಾಗಿದೆ. ಈ ಲೈಟ್ ಹೌಸ್ ಬೆಳಿಗ್ಗೆ 6:45ಕ್ಕೆ ಓಪನ್ ಆಗ್ತದೆ. ಸಂಜೆ 6 ಗಂಟೆಯ ತನಕ ಓಪನ್ ಇರುವಂಥದ್ದು. ಸೂರ್ಯೋದಯ ಅಥವಾ ಸೂರ್ಯಾಸ್ತಮನದ ಸಂದರ್ಭದಲ್ಲಿ ಸುಂದರವಾದಂತಹ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಿಕ್ಕೆ ಇದೊಂದು ಸೂಕ್ತವಾದಂತಹ ಜಾಗ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿ ಒಂದೊಳ್ಳೆಯ ಸಂಜೆಯನ್ನು ಕಳೀಲಿಕ್ಕೆ ಉತ್ತಮ ಪ್ಲೇಸ್ ಇದು.